ಬಡವರ ಬಂಧು ಧೀಮಂತ ನಾಯಕ ದೀನ ದಲಿತರ ಆಶಾ ಕಿರಣ ಸನ್ಮಾನ್ಯ ಶ್ರೀ ಸಿದ್ಧಲಿಂಗಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಮುನೇಶ್ವರ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಕಾರ್ಯಕರ್ತರು, ಬಂಧು ಮಿತ್ರರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವ ಮೂಲಕ ಬಿರಿಯಾನಿ ಭೋಜನ ಸವಿದರು. ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಏನಿವತ್ತು ನಮ್ಮ ಗೆಳೆಯ ಸಿದ್ಧಲಿಂಗಪ್ಪ ಇವತ್ತು 61ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸದಾ ಚೆನ್ನಾಗಿರಲಿ, ಸದಾ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಲಲಿ ಅಂತ ಈ ಸಂದರ್ಭದಲ್ಲಿ ನಾನಂತೂ ಹಾರೈಸ್ತೇನೆ. ಸ್ನೇಹಿತರೆ, ಇವತ್ತು 61ನೇ ವರ್ಷಕ್ಕೆ ಕಾಲಿಡುವಂಥ ಈ ಒಂದು ಸಂದರ್ಭದಲ್ಲಿ ಏನಿವತ್ತು ಪಿಲ್ಗಾನಹಳ್ಳಿ ಸರ್ವೆ ನಂಬರ್ 1 ಇದೆಯಲ್ಲ, ಒಂದು ದೊಡ್ಡ ಚರಿತ್ರೆ ಇದೆ ಇದರ ಹಿಂದೆ. ಈ ಮೊದಲು ಇಲ್ಲಿ ಅನೇಕ ಜನ ಸಾಮಾನ್ಯ ಜನರು ಮನೆಗಳು ಕಟ್ಕೊಂಡು ಈ ಕಾಡಲ್ಲಿ ಯಾರು ವಾಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋದು. ಸುಮಾರು 40-50 ಮನೆಗಳು ಕಟ್ಟಿ ಇಲ್ಲಿ ವಾಸ ಮಾಡದೆ ಬಿಟ್ಬಿಟ್ಟು ಹೊಂಟೋದ್ವು. ಇವತ್ತು ಮುಸಲ್ಮಾನ್ ಬಾಂಧವರನ್ನು ನಾವು ದ್ವೇಷ ಮಾಡ್ತೀವಿ. ಮುಸಲ್ಮಾನ್ ಬಾಂಧವರು ಈ ಭಾಗಕ್ಕೆ ಬಂದು ಪಕ್ಕ ನೆಲೆಯಾಗಿ ನೆಲೆಸಿದ್ದರಿಂದಾಗಿ ಇವತ್ತು ಈ ಪಿಲ್ಗಾನಹಳ್ಳಿ ಸರ್ವೆ ನಂಬರ್ 1 ಒಂದು ದೊಡ್ಡ ಮಟ್ಟದ ಊರಾಗಿದೆ. ಸುಮಾರು 7,000-8,000 ಮನೆಗಳು ಇಲ್ಲಿವೆ. ಆ ನಿಟ್ಟಲ್ಲಿ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥದ್ದು, ಈ ಮೊದಲು ಇಲ್ಲಿ ಏನಪ್ಪ ಆಗಿತ್ತು ಅಂದರೆ 150 ಎಕರೆ ಭೂಮಿನ ನೈಸ್ ಕಂಪನಿಗೆ ಸರ್ಕಾರ ಕೊಟ್ಟಿತ್ತು. ಮೂಲತಃ ಈ ಭಾಗದಲ್ಲಿರುವಂಥ ದಲಿತ ಜನಾಂಗದವರು ಈ ಭೂಮಿಗಳನ್ನು ಉಳುಮೆ ಮಾಡಿಕೊಂಡು ಸರ್ಕಾರಕ್ಕೆ ಫಾರಂ ನಂಬರ್ 50, 53 ಈ ಥರ ಅರ್ಜಿಗಳನ್ನು ಹಾಕ್ಕೊಂಡು ಉಳುಮೆ ಮಾಡ್ತಾಯಿದ್ರು. ಯಾವಾಗ ನೈಸ್ ಕಂಪನಿಗೆ ಭೂಮಿ ಅಕ್ವೈರ್ ಆಯಿತೋ ಆಗ ನೈಸ್ನವರು ಈ ಜನಕ್ಕೆ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಆವತ್ತಿಂದ ಪ್ರಾರಂಭ ಆಗಿದ್ದು ರಾತ್ರಿ ಮನೆ ಕಟ್ಟು ಸುಮಾರು ವರ್ಷಾನುಗಟ್ಟಲೆ ಪಿಲ್ಗಾನಹಳ್ಳಿಯಲ್ಲಿ ಪೊಲೀಸ್ ವ್ಯಾನ್ಗಳಿದ್ದವು. 1 ದಿನ 2 ದಿನ ಅಲ್ಲ, ತಿಂಗಳಲ್ಲ, ವರ್ಷಾನುಗಟ್ಟಲೆ ಇದೇ ಪಿಲ್ಗಾನಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಪೊಲೀಸ್ ವ್ಯಾನ್ಗಳು ನಿಂತಿರೋವು. ರಾತ್ರಿ ಮನೆ ಕಟ್ಟಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಪೊಲೀಸ್ನವ್ರು ಕಿತ್ತಾಕೋರು. ಸುಮಾರು ಎಲ್ಲ ಮುಖಂಡರುಗಳ ಮೇಲೆ ಕೇಸ್ಗಳು, ಒಬ್ಬೊಬ್ಬರ ಮೇಲೆ 8 ಕೇಸು, 10 ಕೇಸು, 15 ಕೇಸು ಹಿಂಗೆ ದಾಖಲಾಗಿದ್ವು. ಕೊನೆಗೆ ಇವತ್ತು ಇಡೀ ಜನ ನೆಮ್ಮದಿಯಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಇಲ್ಲಿ 94C ಅರ್ಜಿ ಹಾಕದಂಥ ಜನಕ್ಕೆ ಇಲ್ಲ ಇದು ನೈಸ್ ಕಂಪನಿಗೆ ಸೇರಿದೆ, KDBಗೆ ಸೇರಿದೆ, ನಿಮಗೆ ಯಾರಿಗೂ ಹಕ್ಕುಪತ್ರ ಕೊಡಲ್ಲ ಅಂತ ಹೇಳಿದರು. ಸೊ
ಆಗ ಶಂಕರ್ ಅಂತ DC ಜಿಲ್ಲಾಧಿಕಾರಿಗಳಿದ್ದರು. ಸುಮಾರು ಒಂದು 10,000ಕ್ಕೂ ಹೆಚ್ಚು ಜನ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ಕುಳಿತು ಹೋರಾಟ ಮಾಡಿದ್ವು. ಕೊನೆಗೆ ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತ ಆಲಿಸಿ ಅಡಿಷ್ನಲ್ DC ಆಗ ಚಲಪತಿ ಅಂತ ಇದ್ದರು, ಚಲಪತಿ ಅದನ್ನ ಸ್ಪಾಟಿಗೆ ಕಳಿಸಿ ನೀವೆಲ್ಲ 94 CAD ಅರ್ಜಿ ಹಾಕಿ ಅಂತ ಹೇಳಿದರು. ಈಗಾಗಲೇ ಸುಮಾರು 8,000 ಮನೆಗಳಲ್ಲಿ ಒಂದು 4,000 ಮನೆಗಳಿಗೆ ಈಗಾಗಲೇ ಹಕ್ಕುಪತ್ರಗಳು ಬಂದಿದೆ. ಉಳಿದಂಥ ಮನೆಗಳಿಗೆ 3,000 to 4,000 ಮನೆಗಳಿಗೆ ಹಕ್ಕುಪತ್ರ ಬಂದಿಲ್ಲ. ಹಕ್ಕುಪತ್ರ ಬಂದಿದ್ದರೂ ಕೂಡ ತಾತ್ಕಾಲಿಕ ಆದೇಶಗಳು ಬಂದಿದ್ದರೂ ಕೂಡ ಜಿಲ್ಲಾಧಿಕಾರಿಗಳು ತಡೆ ಹಿಡಿದಿದ್ದಾವೆ, ಕೊಡಬಾರ್ದು ಅಂತ. ಜನ ಮಾತ್ರ ನಿದ್ದೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ನಾನು ಈ ಸಂದರ್ಭದಲ್ಲಿ ಏನು ನಮ್ಮ ಸಿದ್ಧಲಿಂಗಪ್ಪನ ಯಾಕೆ ನಾವು ನೆನೆಸ್ಕೋಬೇಕು ಅಂದರೆ, ಇದೇ ಬನ್ನೇರುಘಟ್ಟ ಸಬ್ ಇನ್ಸ್ಪೆಕ್ಟ್ರ್ ಈತನಿಗೆ ನನ್ನ ಮಗನೇ ನಿನ್ನ ಶೂಟ್ ಮಾಡಾಕ್ತೀನಿ ಅಂತ ಗನ್ನಿಟ್ಟಿದ್ರು. ಒಂದು ಕಾಲ ವಿಜಯ್ ಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟ್ರ್ ಇದ್ದಿದ್ದು, ನನ್ನ ಮಗನೇ ನಿನ್ನ ಶೂಟ್ ಮಾಡಾಕ್ತೀನಿ ಅಂತ ಗನ್ನಿಟ್ಟಂಥ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ಲೆಕ್ಕಿಸದೆ ಇವತ್ತು ಹೋರಾಟ ಮಾಡಿ ಇಲ್ಲಿ ಊರಾಗಿದೆ ಅಂದರೆ, ಮುಂಚೂಣಿಯಲ್ಲಿ ಸಿದ್ಧಲಿಂಗಪ್ಪ ನಿಂತು ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ಇಡೀ ಪಿಲ್ಗಾನಹಳ್ಳಿ ಸರ್ವೆ ನಂಬರ್ 1 ಒಂದು ದೊಡ್ಡ ಮಟ್ಟದ ಊರಾಗಿದೆ, ಸ್ಲಮ್ ಆಗಿದೆ. ಇವತ್ತು ಬೇಕಾದಷ್ಟು ಜನ ಹೇಳ್ಕೋಬೋದು ನಾನು ಮಾಡಿದೆ ನೀನು ಮಾಡಿದೆ ಅಂತ. ಅಷ್ಟೇ ಅಲ್ಲ, ಈ ಮೊದಲು ಕೂಡ ಒಂದು 4-5 ವರ್ಷದ ಹಿಂದೆ ಇದೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಟಾಸ್ಕ್ ಫೋರ್ಸ್ ಬಂದು ಒಂದು ಕಡೆಯಿಂದ ಮನೆಗಳೆಲ್ಲ ಬೀಳಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಏನು ಇಡೀ ಜನ ನಡುಗೋಗಿದ್ರು ಅವತ್ತು. ಕೊನೆಗೆ ಆವತ್ತಿದ್ದಂಥ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು, ಮಿನಿಸ್ಟ್ರುಗಳನ್ನೆಲ್ಲ ಅಡ್ಡಾಕಕ್ಕೆ ಹೊರಟು ದೊಡ್ಡ ಮಟ್ಟದ ಹೋರಾಟಗಳು, ಪ್ರತಿರೋಧ ನಾವು ತೋರಿದ್ದರಿಂದಾಗಿ ಇವತ್ತು ನೆಮ್ಮದಿಯಾಗಿ ಇಲ್ಲಿ ಜನ ಬದುಕ್ತಾ ಇದ್ದಾವೆ. ಇನ್ನೂ ಸಣ್ಣ ಪುಟ್ಟ ಸಮಸ್ಯೆಗಳಿವೆ. ಆ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ಕೊಂಡು ಎಲ್ಲ ಮನೆಗಳಿಗೆ ಹಕ್ಕುಪತ್ರ ಬರಬೇಕಂದ್ರೆ ಇಡೀ ಜನ ನಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತರೆ ಈ ಸಮಸ್ಯೆ ಬಗೆಹರಿತದೆ. ಅದಕ್ಕೆ ಆವತ್ತಿಂದ ಇಲ್ಲಿ ತನಕ ಕನಿಷ್ಠ 15 ವರ್ಷಗಳಿಂದ ಸಿದ್ಧಲಿಂಗಪ್ಪ ನಾನು ಒಡನಾಟದಲ್ಲಿದ್ದೇವೆ. 15 ವರ್ಷದಿಂದ ನಾವೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ನಿಂತು ಹೋರಾಟಗಳು ಮಾಡಿ ಇವತ್ತು ಇಡೀ ಜನ ನೆಮ್ಮದಿಯಾಗಿದ್ದಾರೆ. ಅದು ಇನ್ನೂ ಸ್ವಲ್ಪ ಮುಗಿಯದ ಅಧ್ಯಾಯ ಇದೆ. ಆ ನಿಟ್ಟಲ್ಲಿ ಎಲ್ಲ ಜನ ಕೈ ಜೋಡಿಸಿದ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಅಂತ ಹೇಳ್ತಾ, ಇವತ್ತು 61ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ನಮ್ಮ ಗೆಳೆಯನು ಸದಾ ಹೋರಾಟದ ಜೊತೆಯಲ್ಲಿದ್ದಾನೆ. ಅವತ್ತಿಂದನೂ ಕೂಡ ಸದಾ ರಾತ್ರಿ ಆಗಲಂದೆ ಜನಕ್ಕಾಗಿ ಹೋರಾಟ ಮಾಡಿದ್ದಾನೆ. ಆತ ಚೆನ್ನಾಗಿರಬೇಕು. ಮುಂದೇನೂ ಕೂಡ ಆತ ಈ ಎಲ್ಲ ಜನರ ಸಮಸ್ಯೆಗಳಿಗೆ ಬಗೆಹರಿಸೋ ನಿಟ್ಟಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನಂತೂ ಹಾರೈಸ್ತೇನೆ. ಸಿದ್ಧಲಿಂಗಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಾಗಿ ಇಲ್ಲಿರೋರಿಗೆಲ್ಲ ಹಕ್ಕುಪತ್ರ ಕೊಡಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ನನ್ನ ಹೆಸರು ಸಿದ್ಧಲಿಂಗಪ್ಪ. ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಇಲ್ಲೇ ಹುಟ್ಟೆ ಬೆಳೆದು ಇಲ್ಲೇ ಸಾಗುವಳಿಗಳು ಮಾಡಿಕೊಂಡು ಗೌರ್ಮೆಂಟ್ ಏನು ನಮಗೆ ಆ ಕಾಲದಲ್ಲಿ ಈ ಭೂಮಿನ ಸಾಗುವಳಿ ಮಾಡೋಂಥ ತೋರಿಸೋಂಥ ಕಾಲದಿಂದನೂ ಅಲ್ಲಿಂದ ಇಲ್ಲಿ ತನಕನೂ ನಾವು ಇಲ್ಲೇ ಇದ್ದೀವಿ. ನಾವೇನು ಎಲ್ಲಿಂದ ಬಂದಿಲ್ಲ. ಆದರೆ ಈ ಹುಟ್ಟಿದಬ್ಬ ನಾನು ಯಾವಾಗೂ ನಾನು ಮಾಡ್ಕೊಳಲ್ಲ. ಹಾಗಾಗಿ ಸ್ವಲ್ಪ ಈ ಊರಿನ ಜನಗಳಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ನಾನು ಬೆಳಿಗ್ಗೆ ಎದ್ದು ನಿಂತು ಓಡಾಡಿದ್ರೆ ಅಸೆಂಬ್ಲಿ ವಿಧಾನಸೌಧ ನನ್ನ ಚಿಂತನೆಗಳು. ಈ ಬಡವರು ಈ ಊರುಗಳಲ್ಲಿ ಏನೇನು ವಾಸ ಮಾಡ್ತಾಯಿದ್ದಾರೆ ಅದನ್ನು ಸರ್ಕಾರಗಳು ಏನು ಮಾಡ್ತಾಯಿದ್ದಾರೆ ಅಂತ ನಾವು ಪ್ರತಿ ಒಂದು ದಿನವೂ ನಾವು ವಿಧಾನಸೌಧ ನಾವು ನೋಡ್ತಾಯಿದ್ದೀವಿ. ಈ ಊರು ಅತಂತ್ರ ಸ್ಥಿತಿನಲ್ಲಿದ್ದಾವೆ. ಸಾಹೇಬರು ಈಗ ಹೇಳ್ದಂಗೆ ನಮ್ಮ ಮರಿಯಪ್ಪ ಸಾರು ನನ್ನ ಗೆಳೆಯ, ಸುಮಾರು ಅಯ್ಯಪ್ಪನು ಸುಮಾರು 30-35 ವರ್ಷ ನಾವು ಒಡನಾಟ. ಅಯ್ಯಪ್ಪನ ಜೊತೆಯಲ್ಲಿ ನಾನು ಜೊತೆಯಾಗಿ ನಾವು ಹೋರಾಟ ಮಾಡಿದ್ದೀವಿ. ಈ ಊರು ಅತಂತ್ರ ಸ್ಥಿತಿನಲ್ಲಿ ಬಾಳ್ತಾ ಇದೆ. ನಾನು ಪ್ರತಿದಿನವೂ ವಿಧಾನಸೌಧದಲ್ಲಿ ನಾನು ಈ ಸಭೆಗಳು ನೋಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಸಭೆ ನೋಡ್ತಾ ಇದ್ದೀನಿ. ಜಿಲ್ಲಾ ಆಡಳಿತದಲ್ಲಿ ಇವತ್ತು ಏನೇನು ಆಗ್ತಾಯಿದೆ, BBMP GBಗಳು ಏನೇನು ಮಾಡ್ತಾಯಿದ್ದಾವೆ. ಈ ಊರು ಅತಂತ್ರ ಸ್ಥಿತಿ ಇದೆ. ಬಂಧುಗಳೇ, ನಮ್ಮ ಪಿಲ್ಗಾನಹಳ್ಳಿ ಸ್ನೇಹಿತರುಗಳೇ, ಇವತ್ತು ನಾನು ಈ ಭಗವಂತನ ಮುಂದೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸತ್ಯ ಬಿಟ್ಟು ನಾನು ಬೇರೆ ಏನೂ ಹೇಳೋದಿಲ್ಲ. ಹಕ್ಕುಪತ್ರಗಳು ಏನೋ ಒಂದು 2-3 ತಾಸಲ್ಲಿ ಹಕ್ಕುಪತ್ರಗಳು ಮಾಡಿದ್ದಾರೆ. 94 CC ಡಬಲ್ CCನಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2015ರಲ್ಲಿ ಆಕ್ಟ್ ಮಾಡಿದ್ರು. ಅದನ್ನು
CC ಆ್ಯಕ್ಟು. ಆ ಆ್ಯಕ್ಟು ಏನು ಹೇಳ್ತದೆ ಅಂದರೆ, ಸರ್ಕಾರಿ ಜಮೀನಲ್ಲಿ ಒಂದು ಕಡೆ ಕಾಯಂ ಕೊಟ್ಟಿದ್ದಾರೆ, ಒಂದು ಕಡೆ ನಮಗೆ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಸ್ನೇಹಿತರೆ. ರಿಜಿಸ್ಟ್ರಿ ಪತ್ರಗಳಲ್ಲೇನೂ ತಾತ್ಕಾಲಿಕ ಅಂತ ಮಾಡಿದ್ದಾರೆ. ಏನು ತಾತ್ಕಾಲಿಕ ಮಾಡಿದ್ದಾರೆ, ನಿಮಗೆ ಜೀವ ಹೋಗೋವಾಗ 2 ನೀರು ಒಯ್ತೀವಿ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಜೀವನ ನಾನು ಕಾಪಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ಷರತ್ತುಗಳು ಹಾಕಿ ಹಕ್ಕುಪತ್ರಗಳು ಮಾಡಿದ್ದಾರೆ. ಹಕ್ಕುಪತ್ರಗಳು ಮಾಡಿದವಾಗ ಅದು 3800 ಒಟ್ಟು ನಮ್ಮ ಪಿಲ್ಗಾನಹಳ್ಳಿ ಅರ್ಜಿಗಳು ಹಾಕ್ಸಿದ್ದೀವಿ ನಾವೇ ನಿಂತು, ಕುಲ್ಲಾಂಕುಷವಾಗಿ ನಿಂತು ಜಿಲ್ಲಾಧಿಕಾರಿಗಳನ್ನ ಸ್ಪಾಟ್ಗೆಲ್ಲ ಕರೆದು ಮಾಜೂರುಗಳು ಮಾಡಿಸಿ ಅರ್ಧ ಜನಕ್ಕೆ ಕೊಟ್ಟಿದ್ದಾರೆ. MLA ಸಾಹೇಬರು ಒಂದು ಸ್ವಲ್ಪ ಕೊಟ್ಟವ್ರೆ, DK ಸುರೇಶ್ ಸಾಹೇಬರು ಕೊಟ್ಟವ್ರೆ, ಕುಮಾರಸ್ವಾಮಿ ಸಾಹೇಬ್ರೂ ಕೊಟ್ಟವ್ರೆ. ಆದರೆ ಮೊನ್ನೆ MLA ಸಾಹೇಬರು ಇವರೆಲ್ಲ ನಿಂತು ಕೊಟ್ಟವಾಗ ಆ ಪತ್ರಗಳು ಇವಾಗ ಏನು ಹೇಳ್ತಾ ಇದ್ದಾರೆ, ಆ ಕೊಟ್ಟಿರೋದ್ರನ್ನೇ ನಾವು ವಜಾ ಮಾಡ್ತೀವಿ, ಇನ್ನು ಮುಂದೆ ಇದ್ರನ್ನ ಯಾವುದೂ ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳಿ, ಇದು 113 ಎಕರೆ 13 ಕುಂಟೆಗೆ ನೈಸ್ ಕಂಪ್ನಿ ಮತ್ತು KDBಗೆ ಹೋಗಿದೆ ಈ ಜಮೀನು, ಇದು ಫ್ಲೈಟ್ಗಳಲ್ಲಿ ಸರ್ವೆ ಮಾಡಬೇಕು ಅಂತ ಹೇಳಿ ಅದನ್ನು ಮೂಲೆಗಿಟ್ಟಿದ್ದಾರೆ. ತಾವು ನಾನು ಹೇಳ್ತಾ ಇರೋದಿಷ್ಟೇ, ಮುನೇಶ್ಪುರ ಬಡಾವಣೆಯಲ್ಲಿ ಇವತ್ತು ಕೈ ಮುಗಿದು ಹೇಳ್ತಾ ಇದ್ದೀನಿ, ಮನೆಗೂ ಯಾರು ನೀವು ಎಚ್ಚೆದ್ದುಕೊಂಡು ಮಾನ್ಯ DK ಶಿವಕುಮಾರ್ ಅವರು ಇವಾಗ ಅಧ್ಯಕ್ಷದಲ್ಲಿ CM ಅವರು ಮುಂದೆ ಏನು ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಇವಾಗ ಏನು ಆಗಿದೆ ಇದನ್ನೆಲ್ಲ ನಾವು ಪ್ರತಿಯೊಂದು ಹಂತವಾಗಿ ಏನು ಹಕ್ಕುಪತ್ರ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಒಂದು ಉಲ್ಲೇಖ ಮಾಡೋಣ, ಇನ್ನು ಎಷ್ಟು ಮಾಡಬೇಕು ಅನ್ನೋದನ್ನು ಅದನ್ನು ಒಂದು ಉಲ್ಲೇಖ ಮಾಡೋಣ ಮಾಡಿ ತಾವು ಈ ಸರ್ಕಾರಗಳಿಗೆ ನಾವು ಎತ್ಕೊಳಕ್ಕೆ ಕೊಟ್ಟು ಇದನ್ನು ಕಾಯಂ ಹಕ್ಕುಪತ್ರ ಕೊಡೋ ತನಕ ನಾವು ಎದ್ದು ಹೋಗಲ್ಲ ಅಂತ ಹೇಳಿ ನಮ್ಮ ಜನಗಳೆಲ್ಲ ಒಂದು ಷರತ್ತುಗಳಾಗಿ ಕೂತ್ಕೊಂಡ್ರೆ ಹಂತವಾಗಿ ಏನಾನ ಒಂದು ಮಾಡ್ಬೋದು ಸ್ನೇಹಿತರೆ. ನಾನು ನನ್ನ ಊಟದ ಹಬ್ಬ ನಾನು ಕೊಂಡಾಡ್ಕೊಬೇಕು ಅನ್ನೋದಿಲ್ಲ. ಇಂಥ ವಿಚಾರಗಳು ಬಂದವಾಗ ಇಂಥ ಹಬ್ಬದ ವಿಚಾರಗಳಲ್ಲಿ ಇದನ್ನೆಲ್ಲ ನಿಮ್ಮ ಕಿವಿಗೆ ಹಾಕ್ಬೇಕಂತಲೇ ನಾನೆಲ್ಲ ಸೇರಿರೋದು. ಇದನ್ನು ಸತ್ಯ ನಾನು ನಿಮಗೆಲ್ಲನೂ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿಕೊಳ್ಳ್ರಿ, ಸೇರಿ ನಮಗೇನು ಅಂತ ಹೆಸ್ರು ಬಂದುಬಿಡ್ತದೆ ಅಂತ ನೀವೇನು ತಿಳ್ಕೊಂಬಾರ್ರಿ, ನಿಮ್ಮನ್ನೇ ಮುಂದೆ ಬಿಡ್ತೀವಿ. ದಯಮಾಡಿ ಪಿಲ್ಗಾನಹಳ್ಳಿ ಗ್ರಾಮಸ್ಥರುಗಳೇ, ಮುನೇಶ್ಪುರ ಗ್ರಾಮಸ್ಥರುಗಳು ನಾನಿಷ್ಟೇ ಹೇಳೋದು, ನಾಳೆ ಇಷ್ಟೊತ್ತಿಗೆ ನೀವು ತಾಲೂಕು ಆಫೀಸ್ಗೆ ಹೋಗಿ ಬೊಬಿಯಾ ಅಂತ ಕೇಸ್ ವರ್ಕರ್ ಇದ್ದಾರೆ, ತಾವು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ತೀನಿ, ಪತ್ರಗಳು ಕೊಡಿ ಅಂತ ಕೇಳಿ, ಅವ್ರ ಬಾಯಿನಲ್ಲಿ ಏನು ಬರುತ್ತೆ ಕೇಳಿ ಆಮೇಲೆ ನನಗೆ ಹೇಳಿ. ನಾವು ಸುಳ್ಳು ಇನ್ನೊಂದು ಮತ್ತೊಂದು ನನಗೆ ಹೇಳಕ್ಕೆ ಬರೋದಿಲ್ಲ. ನನ್ನ ಹಬ್ಬದ ವಾತಾವರಣದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಬರ್ತಡೇ ವಿಚಾರದಲ್ಲಿ ತಾವೆಲ್ಲರಿಗೂ ಒಂದು ಊರಿಗೆಲ್ಲನೂ ಒಂದು ಒಳ್ಳೆಯದಾದರೆ ನಮಗೆ ಸಾರ್ಥಕ ಆಯಿತು. ನಾವು ಬದುಕಿ ನಾವು ಹುಟ್ಟಿನೋ ನಮ್ಗೆ ಸಾರ್ಥಕ ಆಗ್ತದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಎಲ್ಲನೂ ಎಚ್ಚೆದ್ಕೊಳ್ರಿ. ಒಂದು 100 ಆಗಲಿ 200 ಆಗಲಿ, ಈಗೇನು ಜಿಲ್ಲಾಧಿಕಾರಿಗಳಿದ್ದಾರೆ, AC ಇದ್ದಾರೆ, DC ಇದ್ದಾರೆ, ವಿಚಾರಿಸಿ ಪಿಲ್ಗಾನಹಳ್ಳಿ ಸರ್ವೆ ನಂಬರ್ ಏನಾಗಿದೆ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಹಕ್ಕುಪತ್ರಗಳು ಇನ್ನು ನಮಗೆ ಬರೋಂಥ ನನ್ನ ಮಕ್ಕಳು ಮೊಮ್ಮಕ್ಕಳು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಶಾಶ್ವತವಾಗಿ ಚೆಂದಾಗಿ ಬದುಕಬೇಕಂದ್ರೆ ಕಾಯಂ ಹಕ್ಕುಪತ್ರ, ಸ್ವತಂತ್ರದ ಹಕ್ಕುಪತ್ರ ಕೊಡಿಸಿ ನಾವೆಲ್ಲ ಧನ್ಯರಾಗೋಣ ಅಂತ ಹೇಳ್ತಾ ನಾನು ಈ ನಿಟ್ಟಿನಲ್ಲಿ ನಾನು ಕೈ ಮುಗಿದು ಕೇಳೋದಿಷ್ಟೇ. ಮುಂದಿನ ದಿನಗಳಲ್ಲಿ ಈ ತಿಂಗಳಾಗಿರ್ಬೋದು, ಇನ್ನು ಬರೋ ತಿಂಗಳಾಗಿರ್ಬೋದು, ಕೂತು ನೀವೇ ಒಂದು ಸತಿ ಹೋಗಿ ನೀವೇ ಜಿಲ್ಲಾಧಿಕಾರಿಗಳನ್ನ ವಿಚಾರಿಸಿ, ಇದು ನೈಸ್ ಕಂಪ್ನಿಗೆ ಬರ್ತಾಯಿದೆ ಜಾಗ, ನಿಮಗೆ ಮಾಡೋಕ್ಕೆ ಬರಲ್ಲ, ನಿಮ್ಮನ್ನು ಖಾಲಿ ಮಾಡಿಸ್ತೀವಿ ಅಂತ ಅವ್ರ ಬಾಯಿನಲ್ಲೇ ಬರ್ತಾಯಿದೆ. ತಾವು ಎಲ್ಲರೂ ಮಲಗಬೇಡಿ, ಮರೆತು ನಿದ್ದೆ ಹೋಗಬೇಡಿ, ಎದ್ದು ಎಲ್ಲ ಹೋರಾಟ ಮಾಡೋಣ ಅಂತ ಹೇಳ್ತಾ ಈಗ ನಾನೇನು ನನ್ನ ದೇವಸ್ಥಾನದ ಹತ್ರ ಮುನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ನನ್ನ ಕರೆಸಿ, ನನ್ನ ಬಡವರು, ನನ್ನ ಮಾಧ್ಯಮದವರು, ನನ್ನ ಮಾಧ್ಯಮ ಮಿತ್ರದವರು ಎಲ್ಲ ಕರೆಸಿ, ನಾವು ಎಲ್ಲೋ ಇದ್ದವರು, ನಾವೆಲ್ಲೋ ಕಾಡಲ್ಲಿ ಬದುಕಿದವರು, ನಾವು ಕಾಡಲ್ಲಿ ಹುಡ್ದವರು, ಹಾಗಾಗಿ ನಾವು ಯಾವುದೋ ಒಂದು ಸಾಯದಿಂದ ಹೋಗಿ ನಾವು ಇಲ್ಲಿಂದ ಡೆಲ್ಲಿ ತನಕ ಹೋಗಿ ದೇವೇಗೌಡರನ್ನ ಕೂಡ ಕರ್ಕೊಂಬಂದು ಹೋರಾಟ ಮಾಡಿ ಸುಮಾರು ಒಂದು 30-35 ವರ್ಷ ನಾನು ಹೋರಾಟಗಳಲ್ಲೇ ಬಂದಿದ್ದೀನಿ. ಇನ್ನು ಮುಂದೆ ನಾನು ಸಾಯೋ ತನಕನೂ ನಾನು ಹೋರಾಟದಲ್ಲೇ ಹೋಗ್ತೀನಿ ನಾನು ಅಂತ ಹೇಳ್ತಾ, ನನ್ನ ಈ ಗ್ರಾಮದ ಜನಗಳಿಗೆ ನಾನು ಕೈ ಮುಗಿದು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನೀವೆಲ್ಲ ಎಚ್ಚೆದ್ಕೊಂಡು ನೀವು ಅಲ್ಲಿ ವಿಚಾರಿಸ್ಕೊಂಡು ಸರ್ ನೀವು ಬನ್ನಿ ಅಂತ ಹೇಳಿ ನಾವು ಬರ್ತೀವಿ. ಇಲ್ಲಾಂದರೆ ನೀವು ಯಾವುದನ್ನ ಸಂಘಟನೆಗಳಲ್ಲಿ ಸೇರಿ ಒಳ್ಳೆಯ ಕೆಲಸ ಮಾಡಿಕೊಂಡು ನಿಮ್ಮ ಮನೆಗಳನ್ನ ಬಂದೋಬಸ್ತ್ ಮಾಡ್ಕೊತೀರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಮಾಧ್ಯಮದವರೇ, ನನ್ನ ಗ್ರಾಮದವರೇ, ನಾನು ಹೇಳ್ತಾ ಮುಗಿಸ್ತೀನಿ.